ಕರುನಾಡು ಈ ಬಾರಿ ಭೀಕರ ಬರವನ್ನು ಎದುರಿಸ್ತಾ ಇದೆ. ಬಹುತೇಕ ರಾಜ್ಯಗಳು ಕೂಡ ಅನುಭವಿಸ್ತಾ ಇವೆ. ಬಟ್ ಬಹುತೇಕ ರಾಜ್ಯಗಳು ಪ್ರವಾಹದಿಂದನೂ ಅನುಭವಿಸ್ತಾ ಇವೆ. ಅಲ್ಲಲ್ಲಿ ಮಳೆ ಆಗ್ತಾ ಇದೆ. ಬಹುತೇಕ ಕಡೆಗೆ ಬರ ಸಿಡಿಲು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆಯಿಂದಾಗಿ ಬರದ ಪರಿಸ್ಥಿತಿ ಇದೆ. ಜಲಾಶಯಗಳು ನಿಧಾನಕ್ಕೆ ಖಾಲಿ ಆಗ್ತಾ ಇದೆ. ಭವಿಷ್ಯದಲ್ಲಿ ಕುಡಿಯುವ ನೀರಿಗೂ ತತ್ವಾರ ಎದುರಾಗುವ ಆತಂಕ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಕರ್ನಾಟಕಕ್ಕೆ ಗಾಯದ ಮೇಲೆ ಬರೆ ಎಳೆದುಬಿಟ್ಟಿದೆ. ತಮಿಳುನಾಡಿಗೆ 15 ದಿನ 3,500 ಕ್ಯೂಸೆಕ್ ನೀರನ್ನು ಹರಿಸಲು ಶಿಫಾರಸನ್ನು ಮಾಡಿದೆ. 15 ದಿನ ನೀರು ಹರಿಸಿದರೆ ತಮಿಳುನಾಡಿಗೆ ಕರ್ನಾಟಕ 4.5 TMC ನೀರನ್ನು ಹರಿಸಬೇಕಾಗತ್ತೆ. ಇದು ಕಾವೇರಿ ಕೊಳ್ಳದ ರೈತರು ಮತ್ತು ಜನರಿಗೆ ಭಾರೀ ನೀರಿನ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಇನ್ನು ಈ ಬಗ್ಗೆ ದೆಹಲಿಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದರು. ಈ ನಿರ್ಧಾರವನ್ನು ನಾವು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನಿಸಬಹುದು. ನಾನು ಸಿಎಂ DK ಶಿವಕುಮಾರ್ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ ಎಂದಿದ್ದಾರೆ. ಅಲ್ಲದೆ ನೀರಿನ ಕೊರತೆ ಬಗ್ಗೆಯೂ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಮೇಕೆದಾಟು ನಿರ್ಮಾಣ ಕಾರ್ಯ ನಡೆಸಲು ಕೆಳ ರಾಜ್ಯಗಳ ಅಪ್ಪಣೆ ಬೇಕಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಉತ್ತರವನ್ನು ನೀಡಿದ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಪತ್ರವನ್ನು ಬರೆದಿದ್ದಾರೆ. ಕೇಂದ್ರದ ನಿಲುವಿಗೆ ಆಕ್ಷೇಪಿಸಿ ಕೆಳಹರಿವು ರಾಜ್ಯಗಳ ನೀರಿನ ಪ್ರಮಾಣ ಹಾಗೂ ನಿಯಂತ್ರಿತ ಹರಿವಿನ ಹಕ್ಕುಗಳನ್ನು ಸಂಪೂರ್ಣವಾಗಿ ರಕ್ಷಿಸಬೇಕು. ಯೋಜನೆ ಕುರಿತು ಯಾವುದೇ ಮುಂದಿನ ನಿರ್ಧಾರ ಕೈಗೊಳ್ಳುವ ಮುನ್ನ ಸಮಗ್ರ ತಾಂತ್ರಿಕ ಮತ್ತು ಕಾನೂನು ಪರಿಶೀಲನೆ ನಡೆಸಿ ಕೆಳಹರಿವು ರಾಜ್ಯಗಳ ಎಲ್ಲ ಆಕ್ಷೇಪಣೆಗಳನ್ನು ಪರಿಗಣಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ಆಗಸ್ಟ್ 3ಕ್ಕೆ ಸಿಎಂ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. DK ಶಿವಕುಮಾರ್ ಜೊತೆಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ನಮ್ಮಲ್ಲಿ ನೀರಿನ ಅಭಾವ ಸಾಕಷ್ಟಿದೆ. ನೋಡೋಣ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾನಿಟರಿಂಗ್ ಅಥಾರಿಟಿ ಇದೆಯಲ್ಲ, ಅದಕ್ಕೆ ಅಪೀಲ್ ಹೋಗ್ಬೋದು. ಯಾಕೆಂದರೆ ನಮಗೆ ವರ್ಷ ಪೂರ್ತಿ ನಮಗೆ ಕುಡಿಯೋ ನೀರು ಬೇಕಲ್ಲ. ಮುಂದೆ ಮಳೆ ಬಂದರೆ ಪರವಾಗಿಲ್ಲ, ಮಳೆ ಬರದೇ ಇದ್ದರೆ ಅದನ್ನೆಲ್ಲ ಲೆಕ್ಕ ಹಾಕಿ ನಾವು ತೀರ್ಮಾನ ತಗೋಬೇಕು, ಬಿಡಬೇಕು ಬಿಡಬಾರ್ದು ಅಂತ. ಮೇಕೆದಾಟು ಬಗ್ಗೆ ಭಾಳ ಕ್ಲಾರಿಟಿ ಇದೆ. ಅದರಿಂದ ಮೇಕೆದಾಟು ನಮ್ಮ ಪ್ರಾಜೆಕ್ಟು ಆದಷ್ಟು ಬೇಗ ಅನುಮತಿ ಸಿಗುತ್ತೆ. ಇನ್ನು ಬರ, ನೀರಿನ ಕೊರತೆಯಂತಹ ಸಮಯದಲ್ಲಿ ಮೇಕೆದಾಟು ವಿಚಾರ ಹಾಗೂ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಹೆಚ್ಚಿದ್ದು ಇದು ಇನ್ನಷ್ಟು ತೀವ್ರವಾಗುವ ಸಾಧ್ಯತೆಗಳಿವೆ. ಇದರ ನಡುವೆ ಕಾವೇರಿ ಕಣಿವೆಯ ಪ್ರಮುಖ 4 ಜಲಾಶಯಗಳಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಕೊಂಚ ಕಡಿಮೆನೇ ನೀರಿದೆ. KR ಸಾಗರ ಅಂದರೆ ಕೃಷ್ಣರಾಜ ಸಾಗರ, ಕಬಿನಿ, ಹೇಮಾವತಿ ಹಾಗೂ ಹಾರಂಗಿ ಜಲಾಶಯಗಳಲ್ಲಿ ಸದ್ಯ 55% ಮಾತ್ರ ನೀರು ಸಂಗ್ರಹ ಇದೆ. ಕಳೆದ ವರ್ಷ 95% ನೀರು 4 ಜಲಾಶಯಗಳಲ್ಲಿ ಇತ್ತು. ಈ ಬಾರಿ ಕೇರಳ ಮಾತ್ರವಲ್ಲದೆ ಕೊಡಗಿನಲ್ಲೂ ಹೆಚ್ಚಿನ ಮಳೆಯಾಗದೆ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬಂದಿಲ್ಲ. ಹಾರಂಗಿ ಹೊರತುಪಡಿಸಿದರೆ 3 ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಕಡಿಮೆನೇ ಇದೆ. ಸದ್ಯ 4 ಜಲಾಶಯಗಳಲ್ಲಿ 63.23 TMC ನೀರು ಲಭ್ಯ ಇದೆ. ಕಳೆದ ವರ್ಷ ಇದೇ ದಿನ 108.68 TMC ನೀರಿತ್ತು. ಇಲ್ಲಿ 114.57 TMC ನೀರು ಸಂಗ್ರಹಿಸುವ ಸಾಮರ್ಥ್ಯ ಇದೆ. ಆ್ಯಕ್ಚುಲಿ 4 ಜಲಾಶಯಗಳಿಗೂ ಸದ್ಯ 12,892 ಕ್ಯೂಸೆಕ್ ನೀರು ಒಳಹರಿವು ಹರಿದು ಬರ್ತಾ ಇದೆ. ಹೊರಹರಿವಿನ ಪ್ರಮಾಣ ಸುಮಾರು 4,000 ಕ್ಯೂಸೆಕ್ನಷ್ಟು ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಈ ಮಧ್ಯೆ ಬೆಂಗಳೂರಿಗೆ ಕಾವೇರಿಯೇ ಜೀವನಾಡಿ, ಅದೆಲ್ಲ ನಮಗೆ ಗೊತ್ತಿದೆ. ತಿಂಗಳಿಗೆ 2.5 TMC ನೀರು ಬೇಕು, ಬರೀ ಕುಡಿಯೋ ನೀರಿಗೆ 2ರಿಂದ 2.5 TMC ನೀರು. ಬರದ ನಡುವೆ ತಮಿಳುನಾಡಿಗೆ ನೀರು ಹರಿಸ್ಬಿಟ್ರೆ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ KRS ಡ್ಯಾಮ್ನಲ್ಲಿ 17 TMC ನೀರಿದೆ. ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಗೆ ಕುಡಿಯೋಕೆ ನಿತ್ಯ 150 ಕ್ಯೂಸೆಕ್ ಬೇಕು. ಬೆಂಗಳೂರಿಗೆ ಕುಡಿಯಲು ನಿತ್ಯ 650 ಕ್ಯೂಸೆಕ್ ಹರಿಸಲಾಗುತ್ತೆ. ಕಡಿಮೆ ಅದು, ಅಷ್ಟಲ್ಲ, ಅದು 2ರಿಂದ 2,500 ಕ್ಯೂಸೆಕ್ ನೀರು ಬೇಕಾಗುತ್ತೆ. ಈಗ ಈ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು, ಯಾಕಂದರೆ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗಿಬಿಡುತ್ತೆ. CWRC ಆದೇಶಕ್ಕೆ ರಾಜ್ಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವ ಆದೇಶವನ್ನು ಖಂಡಿಸಿ ಮಂಡ್ಯದ ಸಂಜಯ ವೃತ್ತದಲ್ಲಿ ರೈತರು, ಕನ್ನಡ ಪರ ಹೋರಾಟಗಾರರು, ಹಿಂದೂ ಪರ ಸಂಘಟನೆ, ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆಯೆಲ್ಲ ಮಾಡಿದ್ದಾರೆ. ಅರೆಬೆತ್ತಲೆಯಾಗಿ ಉರುಳು ಸೇವೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ರವಿ ಗಣಿಗ ತಮಿಳುನಾಡಿಗೆ ಹೋಗಿದ್ದರಂತೆ. ನೀರು ಬಿಡಬೇಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕಾರಣ ಅವರೇ ಹೋಗೋದ್ಬಿಟ್ಟು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಏನು ಅಂತಂದರೆ, ಅಲ್ಲರಿ ನೋಡಿ ಇಲ್ಲಿ ಸಮುದ್ರಕ್ಕೆ ಎಷ್ಟು ನೀರು ಕಳಿಸ್ತಾ ಇದ್ದಾರೆ ಅಂತ ಅವರದ್ದು. ಕರ್ವೆ ನಾರಾಯಣಗೌಡ ಸರ್ಕಾರ ಆದೇಶ ಪಾಲನೆ ಮಾಡಿದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಏನಾದರೂ ಈ ಕಾವೇರಿ CWRC ಕೊಟ್ಟಿದೆಯಲ್ಲ, ಅದನ್ನು ಪಾಲನೆ ಮಾಡಿಬಿಟ್ರೆ ನಾವು ಹೋರಾಟ ಮಾಡ್ತೀವಿ ಅಂತ. ಈ ಕಡೆಗೆ ವಿಪಕ್ಷ ನಾಯಕ ಅಶೋಕ್ ಸರ್ವಪಕ್ಷ ಸಭೆಗೆ ಆಗ್ರಹಿಸಿದ್ದಾರೆ. ನಮ್ಮ ಹತ್ರನೇ ನೀರಿಲ್ಲ, ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ನಮ್ಮ ರೈತರಿಗೆ, ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರು ಇಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುನಾಳಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತಂತ ಅಷ್ಟು ನೀರು
ತಮಿಳುನಾಡಿಗೆ ನೀರು ಕೊಟ್ಟಿದ್ದೇ ಆದ್ರೆ 2004ರಲ್ಲಿ ಆದಂತ ಚಳವಳಿ ಹೋರಾಟ ಮತ್ತೆ ಕರ್ನಾಟಕದಲ್ಲಿ ಮರುಕಳಿಸುತ್ತೆ. 100 ಕೋಟಿ ಹಣ, ರಾಜ್ಯ ಸರ್ಕಾರದ ಹಣ ನಾವು ವಕೀಲರಿಗಾಗಿ ಕೊಟ್ಕೊಂಡು ಬಂದಿದ್ದೀವಿ. ಇವತ್ತವರೆಗೂ ಕಾವೇರಿಯ ವಿಚಾರದಲ್ಲಿ ಕರ್ನಾಟಕದ ಪರವಾಗಿ ನಮಗೆ ಯಾವತ್ತೂ ನ್ಯಾಯ ಸಿಕ್ಕಿಲ್ಲ. ಕರ್ನಾಟಕ ಸರ್ಕಾರ ತಕ್ಷಣ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ಕಾನೂನಿನ ಹೋರಾಟ ನಡೀಬೇಕಾಗ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲಾ ಡ್ಯಾಮ್ಗಳು ಬರಿದಾಗಿದೆ. ಈಗಾಗಲೇ ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ ಅಂತೇಳಿ ಎಲ್ಲಾ ಕಡೆ ಪ್ರಚಾರಗಳನ್ನ ಮಾಡ್ತಾ ಇದ್ದೀರಾ. ಈಗಾಗಲೇ ಬೆಂಗಳೂರಲ್ಲಿ 4 ದಿನಕ್ಕೆ ಒಂದ್ಸರಿ ನೀರು. ಬೆಂಗಳೂರು ಜನತೆಗೆ, ಮೈಸೂರು ಮಂಡ್ಯ ಜನತೆಗೆ ಒಂಥರ ಮುಖ್ಯಮಂತ್ರಿಯವರು ನಮ್ಮ ರೈತರಿಗೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಮರಣ ಶಾಸನ ಬರೀತಾವ್ರೆ. ನಮ್ಗೆ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿ ಬೆಳೆ ಬೆಳಿಬೇಡಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬೆಳೆ ಬೆಳಿ ವಿಚಾರ ನಮಗ್ ಬೇಡ. ಅದೇ ತಮಿಳ್ನಾಡಿಗೆ 3,500 ಕ್ಯೂಸೆಸ್ ನೀರನ್ನ ಬುಡಕ್ಕೆ ಸರ್ಕಾರ ಆದೇಶ ಮಾಡ್ತಾರೆ. ಏನ್ ಬೆಂಗಳೂರಿನವರು ಕಾವೇರಿ ನೀರು ಕುಡಿತಾರೆ, ಕಾವೇರಿ ವಾಟರ್ ಪೈಪ್ ಲೈನ್ ಹೊಡೆದಾಕ್ತಿವಿ, ಮುಲಾಜಿಲ್ಲ ಅದರಲ್ಲಿ. ಬೆಂಗಳೂರಿನವ್ರು ನಾಳೆಯಿಂದ ರೋಡ್ಗೆ. ಸೊ ಅಲ್ಲಿಗೆ ಇವಾಗ ಒಂದು ವಿಚಾರ ಏನಂತಾರೆ, ವಿರೋಧ ಪಕ್ಷದವರು BJP ಆದರೂ ಇರಲಿ, ಕಾಂಗ್ರೆಸ್ ಅವರಾದರೂ ಇರಲಿ, ಅವ್ರ ಅಧಿಕಾರದಲ್ಲಿದ್ದಾಗಲೂ ಇದೇ ಸಂದಿಗ್ಧ ಪರಿಸ್ಥಿತಿ ಎದುರಿಸಿರ್ತಾರೆ. ಅವರೂ ನೀರು ಬಿಟ್ಟಿರ್ತಾರೆ. ಈ ಕಾಂಗ್ರೆಸ್ದವ್ರು ಬಿಟ್ಬಿಟ್ರೆ BJP ಅವ್ರು ಮಾತ್ರ ನೀವು ಸರ್ಕಾರ ವಿಫಲವಾಗ್ಬಿಟ್ಟಿದೆ, ನೀವು ವಾಸ್ತವವನ್ನು ಅವರಿಗೆ ಅರಿವು ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀರಾ, ಹೆಂಗೆ ಇದು ಲೆಕ್ಕಾಚಾರ ಇದು ಅಂತ. ನಾರ್ಮಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ, ನೀರು ಎಷ್ಟಿದೆ ಅದನ್ನು ಅವರು ಹಂಚ್ಕೋಬೇಕು, ನಾವು ಹಂಚ್ಕೋಬೇಕು, ಸಮಾನವಾಗಿ ಇರಬೇಕು ಅಂತೇಳಿ. ಇಂಥ ಬರದ ಪರಿಸ್ಥಿತಿ ಬಂದ ಟೈಮಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಇರುತ್ತೆ. ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ಯಾರು ಸರ್, ಈಗ ಮೆಟ್ಟೂರಲ್ಲೂ 74 ಅಡಿ ನೀರಿದೆ ಸರ್, ನಮ್ಮಲ್ಲಿರುವಂಥದ್ದು 93 ಅಡಿ ನೀರಿದೆ. ಈ ಸಂದರ್ಭದಲ್ಲಿ ನೀರು ಬಿಡಿ ಅನ್ನೋದು ಯಾವ ರೀತಿಯಲ್ಲಿ ಸಮಂಜಸವಾಗುತ್ತೆ ಸರ್ ನಮ್ಮ ಕರ್ನಾಟಕ? ಈ ಪ್ರಶ್ನೆನ ಸರ್ ನಾನು ಹುಟ್ಟಕ್ಕೆ ಮೊದಲಿಂದ ಕೇಳ್ತಾ ಇದ್ದೀವಿ ಸರ್. ಸುಮ್ಮನೆ ಪ್ರತಿ ವರ್ಷ ಇದೊಂದು ದಸರಾ ನಡೆದಂಗೆ ಇದು. ಅದೇ ಪ್ರಶ್ನೆ, ಅದೇ ಉತ್ತರ, ಅದೇ ಜಡ್ಜ್ಮೆಂಟ್, ಅದೇ ತೀರ್ಪು, ಓಕೆ, ಅದೇ ಗಲಾಟೆ, ಅದೇ ಚಡ್ಡಿ ಹಾಕೊಳ್ಳೋದು, ಬನಿಯನ್ ತೆಗಿಯೋದು, ರಕ್ತ ಕೊಡ್ತೀವಿ ಅಂತ ಹೇಳೋದು, ಆಮೇಲೆ 1-2 ಟೈರ್ ಬೆಂಕಿ, 3 ಜನ ಬೈಯೋದು, 4 ಜನ ಧರಣ, ಮುಗೀತು ಕತೆ. ಶಿವಕುಮಾರ್ ಈ ಕಡೆ ಇದ್ದಾಗ ಆ ಕಡೆಯವ್ರನ್ನ ಕ್ಯಾಕರ್ಸ್ ಹೋಗಿಯೋದು, ಆ ಕಡೆ ಇದ್ದಾಗ ಈ ಕಡೆಯವ್ರು ಕ್ಯಾಕರ್ಸ್ ಹೋಗಿಯೋದು. ಮಾಮೂಲಿ ಆಗ್ಬಿಟ್ಟಿದೆ. ಇವ್ರು ಕದ್ದು ಕಳ್ಳರ ತರ ರಾತ್ರಿ ಹೊತ್ತಲ್ಲಿ ನೀರು ಬಿಡೋದು, ಅವರು ಕದ್ದು ಕಳ್ಳರ ತರ ದರೋಡೆಕೋರರ ತರ ಇನ್ನೊಂದ್ ಕಡೆ ನೀರು ಬಿಡೋದು. ಇವೆಲ್ಲ ನೋಡಿ 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 ಯಾಕ್ರಿ ಡ್ರಾಮಾಗಳು ಸುಮ್ನೆ ಜನರ ಹತ್ರ? ಯಾಕೆ ಡ್ರಾಮಾ ಮಾಡ್ತೀರಿ ಎಲ್ಲ ಸೇರ್ಕೊಂಡು? ಎಲ್ಲವನಿಗೂ ಗೊತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಮೇಲೆ ಬಾಯಿ ಮುಚ್ಕೊಂಡು ನೀರು ಬಿಡ್ತೀವಿ ಅಂತ ನಮಗ್ ಗೊತ್ತು. ನಾನು ಹೇಳ್ತಿಲ್ವ, ನಾನು ಹುಟ್ಟದಾಗ್ಲಿಂದ ಮಾಡ್ತಾ ಇರೋ ಕೆಲಸ ಇದನ್ನೇ ಅಂತ. ಹೌದು. ಪ್ರತಿ ಸರಿ ಹೇಳೋದು ಸ್ಟೋರಿ ಏನು, ನಮಗೆ ನೀರಿಲ್ಲ, ನಮಗೆ ಕುಡಿಯಲು ಇಲ್ಲ, ನಮಗೆ ಮುಖ ತೊಳ್ಕೊಳಕ್ ನೀರಿಲ್ಲ, ನನಗೆ ಸತ್ರ ಬಾಯಿಗೆ ಹಾಕೊಳಕ್ ನೀರಿಲ್ಲ ಅಂತ ಸುಮ್ಮನೆ ಬುರುಡೆ ಬಿಡ್ತಾ ಇರೋದು. ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ಏನು ತಾತನ ಮನೆ ಪೈಪ್ ಒಳಗಡೆ ಶೇಖರಿಸಿಟ್ಟಿದ್ದ ಟ್ಯಾಂಕ್ ಅಲ್ಲಿ ನೀರು ಬಿಡ್ತಾರೆ ತಗೊಂಡೋಗಿ. ನಾನು ಇದನ್ನೇ ನಿಮ್ಗೆ ಅರುಣ್ಗೋ ಅರವಿಂದ್ಗೋ ನಂಗೆ ಗೊತ್ತಿಲ್ಲ, 20 ದಿನದಿಂದ ನಾನು ಹೇಳ್ತಿದ್ದೆ, ಬಿಡ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ ಹೇಳಿದ್ರಿ. ಎಕ್ಸಾಕ್ಟ್ಲಿ. ನಂಬರ್ 1, ನಂಬರ್ 2, ನಮ್ಮವ್ರು ಕೊಡೋ ಅಂತಹ ಅಂಕಿ ಅಂಶ ಎಲ್ಲ ಬೋಗಸ್ ಅಂಕಿ ಅಂಶ ಅಂತ ಹೇಳ್ತಿದ್ದೆ. ಹೌದು, ಕರೆಕ್ಟ್ ಸರ್, ಕರೆಕ್ಟ್ ಹೇಳ್ತಿದ್ದೆ. ಯಾಕೆ ಬೋಗಸ್ ಅಂತ ಹೇಳ್ತೀನಿ ನಾನು? ನೀವು ನೀರೇ ಇಲ್ಲ ಅಂದವ್ ನೀಗ್ ನೀರ್ ಬಿಟ್ರೆ ನಾನು ಏನಂತ ಕರಿಬೇಕು? ಕಳ್ಳ ಅಂತ ಕರೀಲೋ, ಸುಳ್ಳ ಅಂತ ಕರೀಲೋ, ಮಳ್ಳ ಅಂತ ಕರೀಲೋ, ಏನಂತ ಕರೀಲಿ ನಾನು ನಿನ್ನ? ಹಾಗಿದ್ರೆ ನೀರ್ ಇದ್ದಿದ್ರೆ ಸುಮ್ನೆ ಯಾಕೆ ಅವತ್ತು ಸುಳ್ಳು ಹೇಳಿದೆ, ನೀರ್ ಬಿಡಕ್ಕಾಗಲ್ಲ ಅಂತ ಸುಳ್ಳು ಯಾಕೆ ಹೇಳಿದೆ ಅವತ್ತು? ಐದರ್ ವೇ ಮೋಸಗಾರರು, ದಗಾಕೋರರ ಜೊತೆ ಜೀವನ ಮಾಡ್ತಿರೋ ನಾವು ಈ ಪ್ರಶ್ನೆನ ಮಾಧ್ಯಮದವರು ಪ್ರತಿ ವರ್ಷ ದಸರಾ ಬಂದಂಗೆ ನೀವು ಅದೇ ಸ್ಟೇಟ್ಮೆಂಟ್ಗಳು, ಅದೇ ನ್ಯೂಸು, ಅದೇ ಟಾಕು, ಅದೇ ಪ್ರೊಟೆಸ್ಟು, ಅದೇ ಗಿರಾಕಿಗಳು ಎಲ್ಲರೂ. ಸುಮ್ನೆ ಯಾಕ್ರಿ ಬೇಕಿಂತ ಜೀವನ? ಸೊ ದೇರ್ ಇಸ್ ನೋ ಫೈನಲ್ ಸೊಲ್ಯೂಷನ್ ಸರ್ ಇದಕ್ಕೆ? ಇಲ್ಲ ಸೊಲ್ಯೂಷನ್ ಇದೆ. ಮಳೆ ಬಂದ್ರೆ ಸೊಲ್ಯೂಷನ್ ಅಷ್ಟೇ. ಅಲ್ಲ, ಮಳೆ ಬಂದ್ರೆ ಯಾರು ಸಮಸ್ಯೆ ಇರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ. ಇನ್ನೇನು ಸೊಲ್ಯೂಷನ್ ಇಲ್ಲ. ಈ ಬುರುಡೆ ಗಿರಾಕಿಗಳ ಮಾತು ಕೇಳ್ಕೊಂಡು ಬದುಕನ್ನು ಸಾಗಿಸಿ ಮತ್ತೆ ಕೇಳಿಸ್ಕೋಬೇಡ್ರಿ ಯಾರು ಈ ಮಾತುಗಳನ್ನ. ಇದೆಲ್ಲ ಬೋಗಸ್ ರೀ. ಯಾಕ್ರಿ ಈ ತರದ್ ಒಳ್ಳೆ ನಾಟಕಕಾರರದ್ದು ಬಣ್ಣ ಹಾಕೊಂಡು ಜೀವನ ನಡೆಸ್ತೀರಿ? ಪಾಯಿಂಟ್ ಸಿಂಪಲ್. ಮೇಕೆದಾಟ ಆದ್ರೆ
ಅಟ್ಲೀಸ್ಟ್ ಮಳೆ ಬಂದಿದ್ದ ವರ್ಷದಲ್ಲಾದ್ರೂ ಮುಂದಿನ ವರ್ಷ ಮಳೆ ಬರದೇ ಇದ್ದಾಗ ಒಂದಿಷ್ಟು ನೀರನ್ನ ಶೇಖರಿಸಿಟ್ಟು ಅವ್ರಿಗೂ ಬಿಡಬಹುದು. ಎಸ್, ಅದು ಬಿಟ್ರೆ ನಿಮ್ಗೆ ಇದಕ್ಕೆ ಇನ್ನೇನು ಸೊಲ್ಯೂಷನ್ ಇಲ್ಲ. ಇದು ಡ್ರಾಮಾ ಅಷ್ಟೇ. ಅಲ್ಲ ನಮಗಿರುವಂಥ ಈ ಪ್ರಶ್ನೆ ಸರ್, ಈಗ ಅವ್ರ ಕಡೆ ಆಲ್ರೆಡಿ ನೀರಿರುವಂಥ ಟೈಮಲ್ಲೇ ಮೆಟ್ಟೂರಲ್ಲಿ ಇದೆ ಡ್ಯಾಮಲ್ಲಿ, ಅದಿದ್ದಾಗಲೂ ಕೂಡ ನಮ್ಮಿಂದ ನೀರನ್ನು ಪಡ್ಕೊಂಡು ಕೃಷಿಗೆ ಬಳಕೆ ಮಾಡುವಂಥ ಮನಸ್ಥಿತಿಯಲ್ಲಿರಬೇಕಾದ್ರೆ ಇದನ್ನು ಅರಿವು ಮೂಡಿಸುವಂಥ ಪ್ರಯತ್ನ ನಾವು ವಿಫಲವಾಗ್ತಾ ಇದ್ದೀವಾ ಅಂತ ಸರ್? ಇದನ್ನೇ ಪ್ರತಿ ಸರಿ 36 ವರ್ಷದಿಂದ ಕೇಳಿರೋ ಪ್ರಶ್ನೆ ನಾನು ಮತ್ತೆ ಇನ್ನೊಂದ್ಸರಿ ಕೇಳ್ತಾ ಇದ್ರಿ. ಮೆಟ್ಟೂರಲ್ಲಿ ಪ್ರತಿ ವರ್ಷ ಪ್ರತಿ ಸರಿ ಹೀಗಾದಾಗ ಹೌದು. ಹೇಗೆ ನೀರಿದ್ದರೂ ಕೃಷಿಗೋಸ್ಕರ ಅವ್ರು ನೀರನ್ನ ಬಿಡಿಸ್ಕೊಂಡಿದ್ದಾರೆ ಅನ್ನೋದನ್ನ ರಿಸರ್ಚ್ ಮಾಡ್ರಪ್ಪ. ಇದೇನು ಹೊಸದೇನ್ರಪ್ಪ? ಇಲ್ಲ ಈ ಸಮಸ್ಯೆ ಯಾಕ್ರಪ್ಪ ಮತ್ತೆ ನಾವ್ ಈ ತರ ಮಾಡ್ತಾ ಇದೀವಿ? ಯಾಕೆ ಈ ಜನನ್ನ ಈ ರೀತಿ ಕತ್ಲಲ್ಲಿಡೋದು, ಮೋಸದಲ್ಲಿಡೋದು, ದಗಾಕೋರದಂತಿಡೋದು? ಎಷ್ಟ್ ದಿನ ಅಂತ ಡ್ರಾಮಾ ಮಾಡ್ತಿರ್ರಿ ಸರ್ಕಾರದವರು, ಕಚಡ ರಾಜಕಾರಣಿಗಳು ಮತ್ತೆ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳು ಇಡಿಯಟ್ಸ್ ತರ. ನಾವು ಫೂಲ್ಗಳು ಸರಿ, ನೀವ್ ಯಾಕ್ರಿ ಇಡಿಯಟ್ ಫೂಲ್ಗಳ ತರ ಆಡ್ತೀರಿ ಅಧಿಕಾರಿಗಳು ರಾಜಕಾರಣಿಗಳು ಸುಳ್ಳು ಹೇಳ್ಕೊಂಡು? ಮರ್ಯಾದೆಯಿಂದ ಆರಂಭದಿಂದಾನೇ ಹೇಳಿ, ಶೇರ್ ಪ್ರಕಾರದಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟು ಬಿಡಬೇಕಾಗತ್ತೆ. ಮರ್ಯಾದೆಯಿಂದ ಹೇಳೋದ್ ಕಲ್ತ್ಕೊಳ್ಳಿ ಇನ್ಮೇಲೆ. ಈ ಡ್ರಾಮಾ ಯಾಕ್ರಿ ಸುಮ್ನೆ? ಹೇಳಿ. ಬಟ್ ಆ ಥರ ಹೇಳ್ಬಿಟ್ರೆ ಈಗ ಮಂಡ್ಯ ಭಾಗದ ರೈತರು ಇವತ್ತಾಗ್ಲೇ ಶುರು ಮಾಡಿದ್ದಾರೆ ಹೋರಾಟ ಅದು ಇದು ಅಂತ ಅಂದ್ಬಿಟ್ಟು ಅದಿನ್ನೂ ಜಾಸ್ತಿ ಆಗುತ್ತೆ. ಏನ್ ಮಾಡ್ಕೋತಾರಂತೇರಿ? ಇಷ್ಟು ವರ್ಷ ಏನ್ ಮಾಡಿದಾರಂತೇರಿ ಅವರೆಲ್ಲ? ಅವ್ರನ್ನೂ ಕೇಳ್ತೀನಿ ಇವತ್ತು. ಅದೇನಾರ ಆಗೋಗ್ಬಿಡ್ಲಿ ಇವತ್ತು. ಅವ್ರನ್ನೂ ಕೇಳ್ತೀನಿ, ಏನ್ರಿ ಮಾಡಿದಾರ ಅವ್ರುವೆ? ಏನ್ ನೀರ್ ನಿಲ್ಸಕ್ ಆಗಿದೆಯಂತೇನ್ರಿ ಅವ್ರ ಕೈಯಲ್ಲಿ? ಯಾರ್ರೀ ನಿಲ್ಸಿರೋನು ನೀರನ್ನ? ಯಾರೇ ಅವ್ರು ಹೋರಾಟಗಾರರು ನೀರ್ ನಿಲ್ಸಿರೋ? ಕರ್ಕೊಂಬನ್ರಿ ನೋಡ್ತೀನಿ. ರಾಜ್ಯವನ್ನ ಬಂದ್ ಮಾಡ್ಬಿಡ್ತೀವಿ ಅಂತ ಎಚ್ಚರಿಕೆ ಸರ್. ಇದೆಲ್ಲ ಕೇಳಿದೀವಿ, ಸುಮ್ನೆ ಬನ್ರಿ ಮಾಡ್ಕೊಳ್ಳಿ. ಬಂದು ಇನ್ ತಮಿಳ್ನಾಡಿಗೆ ಏನಾಗ್ಬೇಕು? ಅವ್ರ ತಾತನ ಮನೆ ಗಂಟೆನ ಹೋಗತ್ತೆ, ಮಾಡ್ಕೊಳ್ಳಿ. ನಾವೇ ಅನುಭವಿಸ್ಬೇಕು. ನಿಮ್ KSRTC ಬಸ್ ಬೆಂಕಿ ಹಾಕೊಳ್ಳಿ, ಅವ್ರಿಗೇನ್ ಹೋಗ್ಬೇಕು? ನಿಮ್ಮೂರ ಅಂಗಡಿಗಳು ಬೆಂಕಿ ಹಾಕೊಳ್ಳಿ, ಅವ್ರಿಗೇನ್ ಹೋಗ್ಬೇಕು? ನಿಮ್ಮೂರಲ್ಲಿ ಟ್ರಾಫಿಕ್ ನಿಲ್ಲಿಸ್ಕೊಳ್ಳಿ, ಅವ್ರಿಗೇನ್ ಹೋಗ್ಬೇಕು? ಅವ್ರಿಗೆ ನೀರು ಹೋಗೋದು ಮಾಡ್ಕೊಳ್ಳಿ. ನೀರು ನಿಲ್ಸಕ್ ಯಾರಿಗಾರು ತಾಕತ್ತಿದೆಯಂತ ಹೋರಾಟಗಾರರಲ್ಲಿ ಕರ್ಕೊಂಬನ್ನಿ, ನಾನು ಅವ್ರಿಗೆ ಹಾರ ಹಾಕ್ತೀನಿ, ಶಾಲ್ ಹಾಕ್ತೀನಿ, ಅವ್ರ ಜೊತೆ ಬೇಕಾದ್ರೆ ಮಾತಾಡ್ತೀನಿ. ಇಲ್ದಿದ್ದವ್ರು ಎಲ್ಲ ಬೋಗಸ್ಸು ಅಷ್ಟೇ, ಸುಮ್ಮನೆ ಡ್ರಾಮಾ. ಬಟ್ ತಮಿಳ್ನಾಡಿನ ವಾದ ನೋಡಿ ಸರ್ ಹೇಗಿದೆ ಅಂತಂದರೆ, ನಮಗೆ ಜುಲೈ ತಿಂಗಳಲ್ಲಿ ಬಿಡಬೇಕಾಗಿರೋದು 33 TMC, ನಮಗೆ ಗೊತ್ತು ಕರ್ನಾಟಕದಲ್ಲಿ ಮಳೆ ಆಗಿಲ್ಲ ಅಂತ. ನಾವು ಕೇಳ್ತಾ ಇರೋದು ಬರೀ 4.5 TMC ನೀರು ಈ ತಿಂಗಳಲ್ಲಿ, ಸಾಮಾಜಿಕ ನ್ಯಾಯ ಕೇಳ್ತಾ ಇದ್ದೀವಿ ಅಂತ ಅವ್ರ ವಾದ ಸರ್. ನೋಡ್ರಿ ಅವ್ರು ಈ ವಾದ ಮತ್ತೆ ಎಗೈನ್ ಅರವಿಂದ್, ನೀವು ಸಂತೋಷ ಪಟ್ರು. ಅಬ್ಬಾ ಅರವಿಂದ್ ಏನ್ರಿ ಇಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ಬಿಟ್ರಿ ಅರವಿಂದ್. ಅಬ್ಬಾ ಬಿಡಿ ನಿಮ್ ಲೆವೆಲ್ಲೇ ಬೇರೆ, ಬಿಡಿ ಅರವಿಂದ್, ನೀವು ಸಂತೋಷ ಪಟ್ಕೊಳ್ರಿ. ಅಲ್ಲ ಹಂಗಿದ್ರೆ ಏನು ಹೋಗ್ಬೇಕು ಸರ್? ಯಾವ ರೀತಿಯಲ್ಲಿ ಹೋಗ್ಬೇಕು ಈ ಕಾವೇರಿ ವಿಚಾರವನ್ನ? ಏನು ಹೋಗೋದೇ ಇಲ್ಲ ಅಂತ ನಾನು ನಿಮ್ಗೆ ಹೇಳೋದು ಇಬ್ಬರಿಗೂ. ಈ ಜನರಿಗೆ ಮೋಸ ಮಾಡೋದನ್ನ ನಿಲ್ಲಿಸಿ ಅಂತ ನಾನು ಹೇಳ್ತಿರೋದು, ಮಾಧ್ಯಮದವರು ಸೇರಿದಂತೆ. ಪ್ರತಿ ವರ್ಷ ಈ ಡ್ರಾಮಾ ಸಾಕು ಅಂತ ಹೇಳ್ತಿರೋದು ನಾನು, ಮಾಧ್ಯಮದವ್ರಿಗೂ ಸೇರಿದಂತೆ ಹೇಳ್ತಿರೋದು ನಾನು. ಅಂದ್ರೆ ಈ ಬಗ್ಗೆ ಸುದ್ದಿ ಮಾಡೋದೇ ಬೇಡ ಅಂತ ಇಲ್ಲ, ನೀವು ಮಾಡ್ಕೊಳ್ಳಿ. ಏನ್ ನೀರಿದೆ ಅದ್ ನೀರ್ ಬಿಡ್ತೀವಿ, ನಮ್ಮ ಹತ್ರ ನೀರ್ ಇಲ್ಲ ಅಂತೀವಿ. ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಏನ್ ತೀರ್ಮಾನ ಕೊಡುತ್ತೋ ಅದನ್ನ ಪಾಲನೆ ಮಾಡ್ತೀವಿ ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಅಂದ್ರೆ ಜನರಿಗೆ ಸತ್ಯ ಹೇಳಿ ಸುಮ್ನೆ ಯಾಕೆ ಕಣ್ಣಿಗೆ ಮಣ್ಣೆರ್ಚ್ತೀರಾ ಅಂತ. ಯಾಕೆ ಅಷ್ಟೇ ಸಿಂಪಲ್ ಪಾಯಿಂಟ್, ಅರ್ಥ ಆಯ್ತಾ? ಈಗ ನಾನು ನಿಮ್ಮಿಬ್ರಿಗೂ ತಮಾಷೆಗೆ ಹೇಳಿದೆ ಅಲ್ವಾ, ಅರವಿಂದ್ ಅರುಣ್ಗೆ ಸಂತೋಷ ಪಟ್ಕೊಳ್ಳಿ ನಿಮ್ ಪ್ರಶ್ನೆಗೆ ಅಂತ. ಹಂಗೆ ಆ ಹೋರಾಟಗಾರರು ಸಂತೋಷ ಪಟ್ಕೊಳ್ಳಿ. ಹೋರಾಟ ಮಾಡಿ. ಯಾರು? ಬನಿಯನ್ ಬಿಚ್ಚಿದ್ದು ಹೋರಾಟಗಾರ, ಕಾವೇರಿ ನನ್ನದು ಅಂತ ಬರ್ಕೊಂಡಿದ್ದು ಹೋರಾಟಗಾರ ಎಲ್ಲ ಸಂತೋಷ ಪಟ್ಕೊಳ್ರಪ್ಪ. ಅಪ್ಪ ಏನ್ ಹೋರಾಟ ಮಾಡ್ತೀಯಪ್ಪ ಅಂತ ನಾವು ಹೇಳ್ಬಿಡೋಣ 2 ಸರಿ. ಯಾಕೆ ನನ್ನ ಪಾಯಿಂಟ್ ಇಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದನ್ನ ನನಗೆ ನೋಡಿ 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 ಬೇಸತ್ತೋಗಿದೆ ನನಗೆ. ಸರ್ ಇದ್ರ ಜೊತೆ ಧೈರ್ಯ ಇದೆ ನೀರ್ ನಿಲ್ಸಕ್ಕೆ? ಯಾವನ್ಗ್ರಿ ಧೈರ್ಯ ಇದೆ? ಕರ್ಕೊಂಬನ್ರಿ ಅವ್ರು, ಯಾವ ರಾಜಕಾರಣಿಗೆ, ಯಾವ ಚೀಫ್ ಮಿನಿಸ್ಟರ್ಗೆ, ಯಾವ ಮಂತ್ರಿಗೆ ತಾಕತ್ತಿದೆ ನೋಡ್ಬಿಡ್ತೀನಿ ನಾನು. ಕರ್ಕೊಂಬನ್ರಿ ನೋಡೋಣ, ಯಾವ ಪಕ್ಷನಾದ್ರೂ ಸರಿ ಕರ್ಕೊಂಬನ್ರಿ. ಇದ್ರ ಜೊತೆಗೆ ಸರ್ ಇವಾಗ ನಿನ್ನೆ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕೆಳ ರಾಜ್ಯಗಳ ಅನುಮತಿ ಬೇಕಿಲ್ಲ ಅಂತ ಏನು ಕೇಂದ್ರ ಹೇಳಿತ್ತು, ಈಗ ಮತ್ತೆ ಮೋದಿಗೆ ಪತ್ರ ಬರೆದಿದ್ದಾರೆ ತಮಿಳುನಾಡು CM ಜೋಸೆಫ್ ವಿಜಯ್, ನೀವು ಮಧ್ಯಪ್ರವೇಶ ಮಾಡಿ, ಹಂಗೆ ಹೇಳಕ್ ಬರಲ್ಲ ಅಂತ ಅವ್ರ ವಾದ. ಏನ್ ಮಾಡ್ಬೇಕಾಗಿತ್ತು ನಿಮ್ಗೆ ಚೀಫ್ ಮಿನಿಸ್ಟರ್ ಹಂಗಾರೆ? ಅಲ್ಲ ಸರ್, ಇವಾಗ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ ಅಂತಂದ್ರೆ ಆಯ್ತಪ್ಪ, ಕರೆಕ್ಟ್ ಅಪ್ಪ. ಏನ್ ಮಾಡ್ಬೇಕಾಗಿತ್ತು? ಈಗ ಆಗಸ್ಟ್ 3ನೇ ತಾರೀಕು ಅವ್ರು ಬೆಂಗಳೂರಿಗೆ ಬರ್ತಿದ್ದಾರೆ ಸರ್ ಮಾತುಕತೆ ಆಡೋದಕ್ಕೆ, DK ಶಿವಕುಮಾರ್ ಜೊತೆ. ಅಲ್ಲಾದ್ರೂ ಮಾತುಕತೆ ಆಡ್ಬೋದಾಗಿತ್ತ ಅಂತ. ಅದು ಆಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಅವ್ರು ಏನ್ ಮಾಡ್ಬೇಕಿತ್ತು ನಿಮ್ ಪ್ರಕಾರ? ಒಂದು ಮೋದಿಗೆ ಪತ್ರ ಬರೆಯೋದು, ಇಲ್ಲ ಕೋರ್ಟ್ಗೆ ಹೋಗಬೇಕು.
ಹೋಗ್ಲಿ, ಪತ್ರ ಬರೀದೇ ಇದ್ರೆ ಜೋಸೆಫ್ ವಿಜಯ್ಗೆ ಬದುಕಕ್ ಬಿಡ್ತಾರ ತಮಿಳ್ನಾಡಲ್ಲಿ? ಅವರು ರಾಜಕೀಯ ಮಾಡಲೇಬೇಕು. ಡಿ ಕೆ ಶಿವಕುಮಾರ್ ನೀರಿಲ್ದಿದ್ದಾಗ್ಲೇ ನೀರಿಲ್ಲ ಬಿಡಲ್ಲ ಅಂದ್ಬಿಟ್ಟು ರಾತ್ರಿ ಬಾಗಲ್ ತೆಗಿಯೋ ಗಿರಾಕಿ, ಅಥವಾ ಯಡಿಯೂರಪ್ಪ ಅಥವಾ ಕುಮಾರಸ್ವಾಮಿ ಅಥವಾ ಯಾರೋ ಒಬ್ರು ಆಯ್ತಲ್ಲ, ನೀವು ಮಾಡ್ಬೋದು. ಅವನು ಪತ್ರ ಬರೀದೆ ಅಲ್ಲಿ ಬದುಕಕ್ಕಾಗತ್ತ? ಅವನಂಗಾರೆ ಅವನ್ ಸಾಯ್ಬೇಕಾ ನಿಮ್ ಪ್ರಕಾರ? ನೋಡ್ರಿ, ಈ ರೀತಿ ಕಾಗದ ಬರೆಯೋದು ರಾಜಕಾರಣ, ನೀರ್ ಬಿಡಲ್ಲ ಅಂತ ಹೇಳಿ ಬಿಡೋದು ರಾಜಕಾರಣ ಮತ್ತು ಆ ಪರಿಸ್ಥಿತಿಯ ಇದದು ಆಯ್ತಾ. ಹಾಗಾಗಿ ಇದನ್ನೆಲ್ಲ ಗಂಭೀರವಾಗಿ ತಗೋಬೇಡಿ. ಅವ್ನ್ ಏನ್ ಬರ್ಕೋತಾನೋ ಬರ್ಕೊಳ್ಳಿ, ಅವನು. ನೀವ್ ಯಾಕೆ ತಲೆ ಕೆಡ್ಸ್ಕತ್ತಿರ್ರಿ ಅದಕ್ಕೆ? ಬರ್ಕೊಳ್ಳಿ. ಅಲ್ಟಿಮೇಟ್ಲಿ ಅದು ಎಲ್ಲಿಗ್ರಿ ಹೋಗ್ಬೇಕು ಮ್ಯಾಟ್ರು? ನಾನು ಎಷ್ಟ್ರಿ ಬಡ್ಕೋತಾ ಇರೋದು? ನಮ್ಮ ನೀರು ನಮ್ಮ ಹಕ್ಕು ಅನ್ಕೊಂಡು ಏನ್ ಎದೆ ಒಬ್ಬಿಸ್ಕೊಂಡು ಓಡಾಡ್ಬಿಟ್ರಲ್ಲಪ್ಪ ಈ ಮನುಷ್ಯರೆಲ್ಲ. ಅವತ್ ಏನ್ ಬಡ್ಕೊಂಡಿವಿ ನಾವು? ಸಾರ್ಟ್ ಔಟ್ ಆಗ್ಬೇಕದು ಅಷ್ಟೇ ತಾನೆ? ಅಲ್ಲಿ ಎಕ್ಸ್ಪೆಕ್ಟೆಡ್ ಮಾಡ್ಕೊಳ್ಳಿ, ಸರ್. ಈಗ ಅಲ್ಲಿ ಸೆಟ್ಲ್ ಮಾಡಿ. ಹಾ ಸರ್ ಕಾವೇರಿ ಬಿಟ್ಟು ಈಗ ಒಂದ್ ಸ್ವಲ್ಪ ನೀಟ್ ವಿಚಾರಕ್ಕೆ ಬರ್ತೀನಿ ಸರ್. ಈ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು 18 ವರ್ಷ ಇನ್ನೂ ಮುಗಿದಿಲ್ವೇನ್ರಿ ಅದು? ಆಯ್ತು. ಅಲ್ಲ ಸರ್, ಅದು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ 18 ವರ್ಷದೊಳಗಿನ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹಿಂದೆ ನೋಡಿರುವಂತಹ ಹಲವು ಪ್ರಕರಣಗಳಲ್ಲಿ 18 ವರ್ಷದ ಕೆಳಗಡೆ ಇರೋರೇ ಹೆಚ್ಚಿನ ರೀತಿಯ ಅಂತ ಇಂಥ ಘಟನೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ತರ ಬಿಡುಗಡೆ ಮಾಡ್ತಾ ಹೋಗ್ಬಿಟ್ರೆ ನಾಳೆ ಎಲ್ಲಾ ಕಡೆ ಕೂಡ ಇಂಥವ್ರನ್ನೇ ಬಳಕೆ ಮಾಡಕ್ ಶುರು ಮಾಡ್ಬಿಟ್ರೆ ಕಷ್ಟ ಆಗಲ್ಲ? ಒನ್ ಮಿನಿಟ್ ಅವ್ರನ್ನ ಬಿಡುಗಡೆ ಮಾಡಿ ಅವ್ರನ್ನ. ಓಕೆ, ಬಟ್ ಅವ್ರ ಮೇಲಿರೋ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಹೇಳ್ತೀನಿ. ಅಂಡರ್ ಜುವೆನೈಲ್ ಆಕ್ಟ್ ಅಲ್ಲಿ ಕ್ರಮ ತಗೊಳಕ್ ಸ್ಟಾರ್ಟ್ ಮಾಡೋರಂತೆ. ಅರೆಸ್ಟ್ ಮಾಡಿ ಕೂರಿಸ್ಬೇಡಿ, ಭವಿಷ್ಯ ಹಾಳು ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನೆಲ್ಲ ಹೇಳ್ತೀನಿ. ಯಾರು ಆ ರೀತಿಯ ಕ್ರಿಮಿನಲ್ ಆಕ್ಟ್ ಮಾಡಿದಾರೋ 18 ವರ್ಷದ ಕೆಳಗಡೆ ಇರೋರು, ನಾನು ಹೇಳ್ತಿರೋದು. ಯಾರೋ ಒಂದು ಮಗು ಏನೋ ಒಂದ್ ಸಣ್ಣದ್ ಮಾಡಿದೆ ಅಂದ್ರೆ ಅದನ್ನ ದೊಡ್ಡದ್ ಮಾಡಬಾರ್ದು ನಾವು. ಯಾವ್ದೋ ಮಗು ಪರ್ಪಸ್ಫುಲಿ ಪೆಟ್ರೋಲ್ ಹಿಡ್ಕೊಂಡು ಬೆಂಕಿ ಹಾಕಿದೆ, ಯಾರಿಗೋ ಏನೋ ಮಾಡ್ತು, ಇದೆಲ್ಲ ಮಾಡಿದ್ಯಲ್ಲ, ಅದರದ ಸಾಕ್ಷ್ಯಗಳ ಗಟ್ಟಿತನದ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ಮಾಡಿ ಅದನ್ನ ಕೋರ್ಟಿಗೆ ತನ್ನಿ. ಜುವೆನೈಲ್ ಆಕ್ಟ್ ಅಲ್ಲಿ ತನ್ನಿ, ಅವ್ರಿಗೆ ಹೇಳ್ತೀನಿ. ಆದ್ರೆ ಅರೆಸ್ಟ್ ಮಾಡಿ ಕೂರಿಸ್ಬೇಡಿ ಅವ್ರನ್ನ. ಯಾಕಂದ್ರೆ ಮಕ್ಕಳನ್ನ ಬಿಲೋ 18 ಅಲ್ಲೆಲ್ಲ ನೀವು ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರ್ಸಿದ್ರೆ ಅವ್ರ ಮೇಲೆ ಮೆಂಟಲ್ ಇಂಪ್ಯಾಕ್ಟ್ ಬೇರೆ ಆಗ್ಬಿಡತ್ತ. ಆಮೇಲೆ ಕೂರಿಸ್ಬೇಡಿ. ನಿನ್ನೆ ನಾನು ಅದನ್ನೇ ಹೇಳಿದ್ದು, ಇವತ್ತು ಚೀಫ್ ಜಸ್ಟಿಸ್ ಹೇಳ್ತಿದ್ದಾರೆ ಇಂಡಿಪೆಂಡೆಂಟ್ ತನಿಖೆ ಅಂತ. ನಾನ್ ನಿನ್ನೆ ಅದನ್ನೇ ಹೇಳಿದ್ದು, ಒಂದು ಸಮಿತಿಯನ್ನ ಮಾಡಿ ಅದನ್ನೇ ಹೇಳಿದ್ ನಾನು. ಇದಕ್ಕೆ ಕೇಂದ್ರ ಸರ್ಕಾರ ಯಾವ ಹಿಂದೇಟು ಹಾಕಬಾರ್ದು. ಒಂದಲ್ದಿದ್ರೆ 6 ಸಮಿತಿ ಮಾಡ್ಕೊಳ್ರಪ್ಪ ಅನ್ಬೇಕು. ನಮಗೇನ್ರಿ ಹೋಗ್ಬೇಕು ಅನ್ಬೇಕು ಮೋದಿ. ನನಗೆ ಬೇಕಾಗಿರೋದು ನನ್ನ ಮಕ್ಕಳಿಗೆ ನ್ಯಾಯ. 6 ಕಮಿಟಿ ಮಾಡ್ರಪ್ಪ, ಒಂದ್ ಯಾಕಪ್ಪ? ಅದೇ ಹೇಳಬೇಕು. ದಟ್ ಇಸ್ ವಾಟ್ ಶುಡ್ ಬಿ ದಿ ಟ್ರಾನ್ಸ್ಪರೆನ್ಸಿ. ಪಾರದರ್ಶಕತೆ ಅಂದ್ರೆ ಅದು ಅಲ್ವಾ? ಓಕೆ, ಬಟ್ ಈ ರಾಮ ಮಂದಿರದ ಲೂಟಿ ಆಯ್ತಲ್ಲ ಸರ್, ದೇಣಿಗೆ ಲೂಟಿ, ಅದಕ್ಕೂ ಮತ್ತೆ ಈ ಪೇಪರ್ ಲಿಂಕಿಗೂ ಲಿಂಕ್ ಮಾಡಿ ಮಾತನಾಡುವಂತ ಕೆಲಸಗಳು ತುಂಬಾ ಆಗ್ತಾ ಇದೆ. ಎರಡು ಸಪರೇಟ್ ಆಗಿ ನೋಡ್ಬೇಕಲ್ವಾ ಸರ್ ಪ್ರಕರಣವನ್ನ? ಅದೇ ಅಖಿಲೇಶ್ ಯಾದವ್ ಏನೋ ಮಾತಾಡಿದ್ದಾರೆ. ಹೌದು ಸರ್, ಎರಡು ಲಿಂಕ್ ಮಾಡಿ ಮಾತಾಡ್ತಾರೆ. ಅವ್ರ ಮದುವೆ ಆಗಿದ್ರಿಂದಾನೇ ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ ಹೇಳೋಣವಾ? ಹಂಗ ಹೇಳೋಣವಾ? ಅಲ್ಲ, ಅವ್ರು ಹಿಂಗ್ ಕೇಳಿದಾರೆ. ಅವನು ಅವತ್ ಜಾಸ್ತಿ ಜೋರಾಗಿ ಉಗುಳದ ಅನ್ನೋ ಕಾರಣಕ್ಕೆ ಅವ್ರ ತಮ್ಮ ದಾರಿ ಬಿಟ್ಬಿಟ್ಟ, ಹದಗೆಟ್ಟೋದ ಅಂತ ಹೇಳೋಣವಾ? ಸಂಬಂಧವಿಲ್ಲದ, ಲಾಜಿಕ್ ಇಲ್ಲದಂತಹ ಹೋಲಿಕೆಗಳನ್ನ ಭಾರತೀಯ ರಾಜಕಾರಣದಲ್ಲಿ ಮಾಡೋದ್ರಲ್ಲಿ ಅವ್ರು ಸಿದ್ಧಹಸ್ತರು, ನಿಪುಣರು ಮತ್ತು ಅಷ್ಟೇ ನನ್ನ ದೃಷ್ಟಿಯಲ್ಲಿ ಮೂರ್ಖರು. ಇವ್ರಿಗೆ ಯಾಕ್ರಿ ನೀವು ಇಷ್ಟೊಂದು ಇಂಪಾರ್ಟೆನ್ಸ್? ಈಗ ಈ ರೋಡ್ ಸೈಡ್ ಅಲ್ಲಿ ಸಿಗ್ನಲ್, ನಮ್ಮ ವೆಹಿಕಲ್ ಸಿಗ್ನಲ್ ಇರುತ್ತಲ್ರಿ, ಸ್ಟ್ರೀಟ್ ಲೈಟ್ಸ್, ಟ್ರಾಫಿಕ್ ಲೈಟ್ಸ್, ಅದ್ರತ್ರ ಸಂಪೂರ್ಣ ತಲೆ ಕೆಟ್ಟೋಗಿರೋ ಯಾವನೋ ಒಬ್ಬ ಹರಿದೋಗಿರೋ ಬಟ್ಟೆ, ಸ್ನಾನಾನೇ ಮಾಡದೆ ಕೂದ್ಲೆಲ್ಲ ಕೆದರ್ಕೊಂಡು ಏನೇನೋ ಡಾನ್ಸ್ ತರ ಮಾಡ್ತಾ ನಿಂತಿರ್ತಾನೆ. ನೀವು ಅವನು ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ನು ಏನ್ರಿ ಮಾಡ್ತಾನೆ? ಇನ್ನು ಹೆಚ್ಚು ಮಾಡ್ತಾನೆ. ಸಿಂಪಲ್. ಇದು ಅರ್ಥ ಆಯ್ತೇನ್ರಿ ನಾ ಯಾಕೆ ಹೇಳಿದೆ ಅಂತ? ಆಯ್ತಾ ನಾನು ಹೇಳಿದ್ದು ಯಾಕೆ ಆಯ್ತಾ? ಆಯ್ತಾ? ಥ್ಯಾಂಕ್ ಯು. ಇನ್ನು ಲೋಕಸಭೆಯಲ್ಲಿ ಬಹುಚರ್ಚಿತ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಕಾಯ್ದೆ 2026 ಕುರಿತಾದಂತಹ
ಚರ್ಚೆ ಇವತ್ತು ಆರಂಭ ಆಗಿದೆ. ಬೆಳಗ್ಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ನಡೆಸಿದ ಕ್ರಮದ ಕುರಿತು ಚರ್ಚೆ ನಡೆಸಬೇಕು ಅಂತ ಪ್ರತಿಪಕ್ಷಗಳು ಕೋಲಾಹಲ ಎಬ್ಬಿಸಿದ್ರಿಂದ ಉಭಯ ಕಲಾಪ 2 ಬಾರಿ ಮುಂದೂಡಿಕೆ ಆಯಿತು. ಮಸೂದೆ ಮೇಲೆ 8 ಗಂಟೆ ಚರ್ಚೆಗೆ ಆಡಳಿತ ವಿಪಕ್ಷಗಳು ಒಪ್ಪಿದ ಬಳಿಕ ವಿಧೇಯಕದ ಮೇಲೆ ಚರ್ಚೆ ನಡೆಯಿತು. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ಕೇಂದ್ರ ಸಹಾಯಕ ಸಚಿವ ಜಿತೇಂದ್ರ ಸಿಂಗ್, ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲೇ ಇಂಥ ಕಾನೂನು ತಂದಿರೋದು ಇದೇ ಮೊದಲು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಸರ್ಕಾರಗಳ ಅವಧಿಯಲ್ಲೂ ನಡೆದಿವೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆನೂ ಉದಾಹರಣೆ ಕೊಟ್ಟರು. ಸಂಸದ ಅಖಿಲೇಶ್ ಯಾದವ್ ರಾಮ ಮಂದಿರ ದೇಣಿಗೆ ಲೂಟಿ, ಪೇಪರ್ ಲೀಗು ಲಿಂಕ್ ಮಾಡಿ ದೇವಾಲಯದ ಕಾಣಿಕೆ ಕಳ್ಳತನವನ್ನು ತಡೆಯೋದಕ್ಕೆ ವಿಫಲರಾದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಹೇಗೆ ತಡೀತಾರೆ ಅಂತ ಛೇಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನವರನ್ನ ತೆಗೆದುಹಾಕುವ ಮೂಲಕ ಪ್ರಧಾನಮಂತ್ರಿಯನ್ನು ಉಳಿಸಿಕೊಂಡಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ವಾದ್ರಾ, ಪ್ರಧಾನಿಗಳು ಬದಲಾಯಿಸಬೇಕಾಗಿರೋದು ಕ್ಯಾಮರಾ ಆಂಗಲ್ ಅಲ್ಲ, ಬದಲಿಗೆ ತಮ್ಮ ಹೃದಯದ ಕೋನ ಬದಲಾಯಿಸಬೇಕಿದೆ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್, AK-47 ಬಳಕೆಗೆ ಅನುಮತಿ ಕೊಟ್ಟಿದ್ದು ಯಾರು? ವಿದ್ಯಾರ್ಥಿಗಳೇನು ಉಗ್ರವಾದಿಗಳಲ್ಲ, ಇದಕ್ಕೆಲ್ಲ ಉತ್ತರ ನೀಡಲೇಬೇಕು ಅಂತೆಲ್ಲ ಆಗ್ರಹಿಸಿದರು. ಒಂದಷ್ಟು ಚರ್ಚೆ ಎಲ್ಲ ನಡೀತು. ಇನ್ನು ನಮ್ಮ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ರಾಜ್ಯದ KPSC ಹಗರಣ ಪ್ರಸ್ತಾಪಿಸಿ ವಾಗ್ದಾಳಿ ಮಾಡಿದ್ದಾರೆ. रिक्रूटमेंट बोर्ड 2011 में वेणुगोपाल जी, by changing figures or digits you cannot change the record, so it is on record. 2009 railway recruitment board, 2011 I'll go on and on, the list is very long. Then 2011 all India engineering entrance examination, 2012 AIMS New Delhi entrance paper leak, 2013 Maharashtra secondary certificate examination. प्रधानमंत्री महोदय जी ने नया शिक्षा मंत्री चुना, एक ऐसे व्यक्ति को इस पद पर आसीन किया जिसने एक गर्भवती महिला के बलात्कारियों की रिहाई पर अपनी सहमति व्यक्त की, खुशी जताई। देश की करोड़ों लड़कियों को प्रधानमंत्री जी ने क्या संदेश दिया? प्रियंका जी को ऑथेंटिक करना चाहिए, ऑथेंटिकेट करना चाहिए, और जो मिस इन्फॉर्मेशन कर रहे हैं, नहीं तो मिस इन्फॉर्मेशन के लिए कार्रवाई करना चाहिए सर। ये क्या कुछ भी बोल के चल सकते हैं क्या? इसलिए मैं इसको खंडन करता हूं और उसको एक्सपेल करना चाहिए और उनको माफी मांगना चाहिए। जब मंत्री जी लौटे हैं, मंत्री नहीं रहे, उसके बाद सदन के बाहर उनका स्वागत किया गया। अध्यक्ष महोदय, जो स्वागत हुआ उसके लिए हमें कोई शिकायत नहीं है, लेकिन माननीय सदस्यों को कितनी बड़ी राहत मिली होगी, कितने बड़े संकट से बचाया उन्होंने। एक प्रधान जी को हटा करके प्रधानमंत्री बचा लिया आपने।